ಒಮ್ಮೆ ಒಬ್ಬ ದೊಡ್ಡ ಹಣದ ಸಾಹುಕಾರನ ಮಗಳು ಸುಮತಿ ತಮ್ಮ ಮನೆಯ ಹತ್ತಿರದ ತೋಟವನ್ನು ನೋಡಿಕೊಳ್ಳುವ ಆಳು ಮನುಷ್ಯನಾದ ರಘುವಿನೊಂದಿಗೆ ಒಂದು ವಿಚಿತ್ರ ಸಂಬಂಧ ಬೆಳೆಸಿದಳು. ರಘು ತೋಟದಲ್ಲಿ ದುಡಿಯುತ್ತಿದ್ದವನು. ಹಸಿರು ಗಿಡಗಳು, ಬಳ್ಳಿ ಹೂಗಳು, ಮಂಜರಿಯ ಗಂಧ ಅವನ ದಿನಚರಿಯ ಭಾಗವಾಗಿದ್ದವು. ಸುಮತಿಗೆ ತೋಟವು ಎಂದಿಗೂ ಪ್ರೀತಿಯ ಸ್ಥಳ. ಆದರೆ ಆ ತೋಟಕ್ಕಿಂತ ಹೆಚ್ಚಾಗಿ ಅವಳ ಮನಸ್ಸು ದಿನದಿಂದ ದಿನಕ್ಕೆ ರಘುವಿನತ್ತ ಆಕರ್ಷಿತವಾಗತೊಡಗಿತು. ಒಂದು ಸಂಜೆ ಮಳೆ ಮುಗಿದ ನಂತರ ತೋಟವು ತೇವವಾಗಿ ಸುಂದರವಾಗಿ ಕಂಗೊಳಿಸುತ್ತಿತ್ತು. ರಘು ತನ್ನ ಕೆಲಸ ಮುಗಿಸಿ ಶೆಡ್ಡಿನಲ್ಲಿ ತನ್ನ ಉಪಕರಣಗಳನ್ನು ಜೋಡಿಸುತ್ತಿದ್ದ ಆ ಹೊತ್ತಿಗೆ ಸುಮತಿ ಎದೆಯಲ್ಲಿನ ಬಾಳ್ಬಿರುಗಾಳಿಯನ್ನು ತಡೆದುಕೊಳ್ಳಲಾಗದೆ ಶೆಡ್ಡಿಗೆ ಕಾಲಿಟ್ಟಳು. ಅವಳು ರಘುವಿನ ಬಳಿ ನಿಂತಾಗ ಮಳೆ ಹನಿಗಳನ್ನು ತನ್ನ ಎದೆಯ ಮೇಲೆ ತಡೆದಂತೆ ಆತನ ಕಣ್ಣುಗಳಲ್ಲಿ ಒಂದು ವಿಶಿಷ್ಟ ಮ್ಯಾಜಿಕ್ ಕಾಣಿಸಿತು. ನೀನು ಯಾವಾಗಲೂ ಈ ತೋಟದ ಮಧ್ಯೆ ಇರುವೆ, ಆದರೆ ನನಗೆ ಕಾಣುವುದು ಕೇವಲ ನಿನ್ನಷ್ಟೇ ಎಂದಳು ಸುಮತಿ ಹಳದಿ ಬಣ್ಣದ ಅಂಗಿಯನ್ನು ಕೈಯಿಂದ ಒರೆಸುತ್ತಾ. ರಘು ಎಲ್ಲಿ ನೋಡುವುದು ಎಂಬುದು ಗೊತ್ತಾಗದೆ ಅವಳ ಮಾತುಗಳ ಅರ್ಥ ಅಳವಡಿಸಿಕೊಂಡು ತಲೆ ತಗ್ಗಿಸಿದ. ಸಾಹುಕಾರನ ಮಗಳ ಜೊತೆ ಈ ರೀತಿ ನಿಲ್ಬೇಕಾ ಸುಮತಿ? ಇದು ಸರಿ ಅಲ್ಲ. ಹೃದಯದ ಮಾತಿಗೆ ಲೆಕ್ಕವಿಲ್ಲ, ರಘು ಅವಳು ಹತ್ತಿರ ಬರುತ್ತಾ ಹೇಳಿದಳು. ಆ ಸಂಜೆ ಶೆಡ್ಡಿನೊಳಗೆ ಇಬ್ಬರ ಮನಸ್ಸುಗಳು ಉರಿಯುತ್ತಾ ಬೆಸೆಯುವ ಉಷ್ಣತೆಯೊಂದಿಗೆ ಬೆರೆತು ಹೋಯಿತು. ಆಕಸ್ಮಿಕವಾಗಿ ಒಳಗೆ ಬಂದ ತುಂತುರು ಗಾಳಿ ಅವರ ನಡುವೆ ಒಂದು ಸಣ್ಣ ರಹಸ್ಯ ತಾಳೆಯನ್ನೇ ಹಾಡಿದಂತಾಯಿತು. ಶೆಡ್ಡಿನೊಳಗೆ ಅವರ ಮೊಟ್ಟಮೊದಲ ಬೆಸೆಯುವ ಕ್ಷಣಗಳು ಒಂದು ಗುಪ್ತತೆಯ ಧಲಕ್ ನೀಡಿದರೂ ಅದು ನಿಜವಾದ ಪ್ರೀತಿ ಆಗಬಹುದೇ ಎಂಬ ಪ್ರಶ್ನೆ ಇನ್ನೂ ತೂಗಾಟದಲ್ಲೇ ಇತ್ತು. ಆ ದಿನದ ಬಳಿಕ ಪ್ರತಿದಿನವೂ ಸುಮತಿ ತೋಟಕ್ಕೆ ಹೊಸ ಉತ್ಸಾಹದಿಂದ ಬರುತ್ತಿದ್ದಳು. ಆದರೆ ಅವರ ಭೇಟಿ ಮಳೆಬಿರುಗಾಳಿ ಹೋದ ಮೇಲೆ ಬಿಸಿಲು ಒಣಗುವಂತೆ ಆಯಿತು. ಮೊದಲಿನ ಹುಮ್ಮಸ್ಸು ಕೊಂಚ ಕಡಿಮೆಯಾಗತೊಡಗಿತು. ರಘು ಹಸಿರು ಚಿಗುರುಗಳ ಕಡೆಗೆ ಗಮನ ಕೊಡಲು ಆರಂಭಿಸಿದ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಗೋಜಲು ಮುಂದುವರಿಯುತ್ತಲೇ ಇತ್ತು. ಈ ಸಂಬಂಧ ನಿಜವಾಗಿಯೂ ಪ್ರೀತಿಯೋ ಅಥವಾ ಆಕಸ್ಮಿಕ ಸುಖದ ಪಿಸುಮಾತುಗಳೋ? ಹಲವಾರು ದಿನಗಳ ನಂತರ ಸುಮತಿ ಹಠಾತ್ ತೋಟಕ್ಕೆ ಬರೋದು ಕಡಿಮೆಯಾಯಿತು. ಅದನ್ನು ಗಮನಿಸಿದ ರಘು ಒಂದಾದ ಮೇಲೆ ಒಂದರಂತೆ ಅವಳ ಹವ್ಯಾಸಗಳನ್ನು ಪುನರ್ವಿಮರ್ಶೆ ಮಾಡತೊಡಗಿದ. ಅವಳ ಪ್ರೀತಿ ಪವಿತ್ರವಾಗಿತ್ತೆ? ಅಥವಾ ಹೊಸತನದ ಆಕರ್ಷಣೆ ಮಾತ್ರವಿತ್ತೆ? ಒಮ್ಮೆ ಸಂಜೆ ರಘು ನಿರೀಕ್ಷೆಯಂತೆ ಶೆಡ್ಡಿನೊಳಗೆ ಕುಳಿತಿದ್ದ. ಸುಮತಿ ಬರುವ ಸುಳಿವು ಕೂಡ ಇರಲಿಲ್ಲ. ಆಗಲೇ ಆಕೆಯ ತಂಗಿಯೊಬ್ಬಳು ಅಲ್ಲಿಗೆ ಬಂದು ನಗುತ್ತಾ ಹೇಳಿದಳು, ಅಕ್ಕ ಈಗ ಬೇರೆ ಯಾವ ಹೊಸ ಆಸಕ್ತಿಯಲ್ಲಿ ಮುಳುಗಿದ್ದಾಳೆ, ನೀನು ತೋಟದ ಕಡೆಲೇ ನೋಡಿ ಕುಳಿತುಕೊಳ್ಳು. ಆ ಕ್ಷಣಕ್ಕೆ ರಘುವಿಗೆ ಎಲ್ಲವೂ ಅರ್ಥವಾದಂತೆ ಆಯಿತು. ಇದು ನಿಜವಾದ ಪ್ರೀತಿ ಅಲ್ಲ, ಇದು ಕೇವಲ ಒಂದು ಕ್ಷಣಿಕ ಉತ್ಸಾಹ. ಸುಮತಿ ಹವ್ಯಾಸಕ್ಕಾಗಿ ಈ ಸಂಬಂಧ ಬೆಳೆಸಿದ್ದಳು, ಆದರೆ ಅದರ ಸುಳಿವನ್ನೇ ಅವನು ಬಹಳ ತಡವಾಗಿ ಅರಿತ. ನಾಳೆಯಿಂದ ಮತ್ತೆ ರಘು ತೋಟದ ಹೂವಿನತ್ತ ಮುಖ ಮಾಡಬೇಕಾಗಿತ್ತು. ಅದು ಸದಾ ಹಸಿರಾಗಿರಬಹುದು, ಆದರೆ ಕೆಲವೊಂದು ಹೂಗಳು ಬಾಡಿ ಹೋಗುತ್ತವೆ.